ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಬಂದು ಒಂದು ಫ್ಯಾಮಿಲಿ ಫಂಕ್ಷನ್ ವ್ಲಾಗ್ ಅಂತಲೇ ಹೇಳ್ಬೋದು. ಅಂದರೆ ಒಂದು ಮೆಹಂದಿ ಫಂಕ್ಷನ್ಗೆ ಎಲ್ಲ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ನನ್ನ ಪ್ರೀವಿಯಸ್ ವ್ಲಾಗ್ ನೀವೇನಾದರೂ ಫಾಲೋ ಮಾಡ್ಕೊಂಡು ಬಂದಿದ್ರೆ ನಿಮ್ಗೆ ಆಲ್ರೆಡಿ ಐಡಿಯಾ ಇರುತ್ತೆ. ಆಲ್ರೆಡಿ ಫ್ಯಾಮಿಲಿ ಫಂಕ್ಷನ್ಗೋಸ್ಕರ ಅಂದರೆ ಒಂದು ಮದುವೆ ಇದೆ ಚಿಕ್ಕಪ್ಪ ಮಗಂದು, ಅದಕ್ಕೆ ಲೈಕ್ ಆಲ್ರೆಡಿ ಶಾಪಿಂಗ್ದು ಅಂಥದ್ದೆಲ್ಲ ವ್ಲಾಗ್ಸ್ನ ಆ್ಯಡ್ ಮಾಡಿದ್ದೀನಿ. ನೀವೇನಾದರೂ ನೋಡಿಲ್ಲ ಅಂದರೆ ಒಂದು ಸಲ ಹೋಗಿ ಚೆಕ್ ಮಾಡಿ. ಸೊ ಇವತ್ತು ಪ್ರೀ ವೆಡ್ಡಿಂಗ್ ಫಂಕ್ಷನ್ಸು ಸ್ಟಾರ್ಟ್ ಆಗಿದೆ. ಅಂದರೆ ಇವತ್ತು ಬಂದು ಮೆಹಂದಿ ಶಾಸ್ತ್ರ ಇದೆ. ಸೊ ಅದಕ್ಕೆ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಂದು ಪ್ರೀವಿಯಸ್ ವ್ಲಾಗ್ಸಲ್ಲಿ ಈ ಒಂದು ಇಯರಿಂಗ್ಸ್ ಹಾಕಿದಾಗ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದರು ಈ ಒಂದು ಇಯರಿಂಗ್ಸ್ದು ಝೂಮ್ ಲುಕ್ ತೋರಿಸಿ ಅಂತ. ಸೊ ಹೆಂಗೂ ಇವತ್ತು ವೇರ್ ಮಾಡ್ತಾ ಇದ್ದೀನಲ್ಲ, ಸೊ ಹಂಗೂ ಅವರು ಕೇಳ್ದಂಗೆ ಇದನ್ನು ಒಂದು ಝೂಮ್ ಲುಕ್ ಸಹ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ಯಾರು ಕೇಳಿದ್ರಲ್ವ ಅವ್ರಿಗೆ ಇದು ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ಒಂದು ವ್ಲಾಗಲ್ಲಿ ಇವಾಗ ಅಪ್ಪ ಸೈಡ್ ಫ್ಯಾಮ್ಲಿ ಫಂಕ್ಷನ್ ಆಗಿರೋದ್ರಿಂದ ಫಸ್ಟ್ ಟೈಮ್ ಅಪ್ಪ ಸೈಡ್ ಫ್ಯಾಮ್ಲಿನ ನಾನು ಈ ಒಂದು ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಯಾಕಂದರೆ ಎಲ್ಲ ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲೂ ನನಗೆ ಅಮ್ಮ ಸೈಡ್ ಫ್ಯಾಮ್ಲಿ ಫಂಕ್ಷನ್ಸು ಇಲ್ಲ ಹಸ್ಬೆಂಡ್ ಸೈಡ್ ಫ್ಯಾಮ್ಲಿ ಫಂಕ್ಷನ್ಸ್ ಈ ಥರನೇ ಅಟೆಂಡ್ ಮಾಡಿ ವ್ಲಾಗ್ಸ್ನ ಮಾಡಿದ್ದೀನಿ. ಬಟ್ ಅಪ್ಪ ಸೈಡು ಒಂದು ವ್ಲಾಗ್ ಮಾಡೋಕ್ಕೆ ಆಗೇ ಇರಲಿಲ್ಲ. ಸೊ ಫೈನಲಿ ಆ ಒಂದು ಆಸೆ ಕೂಡ ಇವತ್ತು ನೆರವೇರ್ತು ಅಂತಲೇ ಹೇಳ್ಬೋದು. ಸೊ ಇವತ್ತು ಮೆಹಂದಿ ಫಂಕ್ಷನ್ಗೆ ನಾನು ಒಬ್ಬಳೇ ಹೊರಡ್ತಾ ಇದ್ದೀನಿ. ಏಕೆಂದರೆ ಮಕ್ಕಳಿಗೆ ಸ್ಕೂಲಲ್ಲಿ ಟೆಸ್ಟ್ ನಡೀತಾ ಇದೆ. ಸೊ ನನಗೆ ಅವ್ರಿಗೆ ಟೆಸ್ಟ್ಗಳನ್ನೆಲ್ಲ ಸ್ಕಿಪ್ ಮಾಡಿ ಫಂಕ್ಷನ್ಸ್ಗೆ ಕರ್ಕೊಂಡು ಹೋಗೋಕ್ಕೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಅವ್ರಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಸಾಂಬಾರು ಮತ್ತು ಸ್ವಲ್ಪ ಫ್ರೂಟ್ಸ್ನೆಲ್ಲ ಸ್ನ್ಯಾಕ್ಸ್ಗೆ ಹಾಕಿಟ್ಟು ಕಳಿಸ್ದೆ. ಸೊ ಇವಾಗ ಬಂದು ಮಧ್ಯಾಹ್ನಕ್ಕೆ ಹಸ್ಬೆಂಡ್ ಹೆಂಗೂ ಊಟಕ್ಕೆ ಬರ್ತಾರಲ್ವ, ಅದಕ್ಕೆ ಸ್ವಲ್ಪ ರೈಸು ಮತ್ತು ಪಲ್ಯ ಎಲ್ಲ ಮಾಡಿಟ್ಬಿಟ್ಟು ಹೊರಡ್ತಾ ಇದ್ದೀನಿ. ಯಾಕಂದರೆ ಲೈಕ್ ಹೆಂಗೂ ಇಡ್ಲಿ ಸಾಂಬಾರು ಇತ್ತಲ್ವ, ಅದಕ್ಕೆ ರೈಸ್ ಇಟ್ಬಿಟ್ಟು ಸ್ವಲ್ಪ ಪಲ್ಯ ಮಾಡಿಬಿಟ್ರೆ ಲಂಚು ಆಗೋಗುತ್ತೆ. ಸೊ ಅಷ್ಟರಲ್ಲಿ ಇದೊಂದು ಡೆಲಿವರಿ ಬಂತು. ಇದು ಬಂದು ಬ್ಯಾಂಗಲ್ಸ್ ಆರ್ಗನೈಸರು. ಅಂದರೆ ನಂಗೆ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಒಂದು ಗೋಲ್ಡ್ ಕಡಾಸು ಮತ್ತು ಬ್ರಾಸ್ಲೆಟ್ಸು ಇದೆಲ್ಲ ಇಟ್ಕೊಳ್ಳೋಕ್ಕೆ ಒಂದು ಬಾಕ್ಸ್ ಥರನೇ ತೊಗೊಳ್ಳೋಣ ಅಂತ. ಬಟ್ ಇದು ಸ್ವಲ್ಪ ನಂಗೆ ಇಷ್ಟ ಆಯಿತು. ಅಂದರೆ ನನ್ನ ಹತ್ರ ಇರೋವಂಥ ಒಂದು ಬ್ರಿಸ್ಲೆಟ್ಸ್ಗೆ ಎಲ್ಲ ಇದು ಸೂಟ್ ಆಗುತ್ತೆ ಮತ್ತು ಸೇಫಾಗೂ ಇರುತ್ತೆ, ಡ್ಯಾಮೇಜ್ ಆಗದಿರಂತ ಇದನ್ನು ತರಿಸಿದ್ದೀನಿ. ಸೊ ಇದಿಷ್ಟೇ ಅಲ್ಲ, ಮತ್ತು ನೀವೇನಾದರೂ ಮದುವೆಗಳಿಗೆ ಏನಾರ ಫಂಕ್ಷನ್ಸ್ಗೆ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ಬ್ಯಾಂಗಲ್ಸ್ ಎಲ್ಲ ಡ್ಯಾಮೇಜ್ ಆಗ್ದಿರ ಕ್ಯಾರಿ ಮಾಡಬೇಕಂದ್ರೆ ಸಹ ಈ ಒಂದು ಆರ್ಗನೈಸರ್ ತುಂಬಾ ವರ್ತ್ ಅನ್ನಿಸ್ತು. ಸೊ ನಿಮಗೇನಾದರೂ ಈ ಒಂದು ಆರ್ಗನೈಸರ್ದು ಲಿಂಕ್ ಬೇಕಿದ್ದರೆ ಈ ಒಂದು ವ್ಲಾಗ್ನ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡಿ. ಸೊ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಇದರಲ್ಲಿ 2 ಕಲರ್ ಆಪ್ಷನ್ಸ್ ಇತ್ತು, ರೆಡ್ ಮತ್ತು ಬ್ಲೂ. ಸೊ ನಾನಿಲ್ಲಿ ಬ್ಲೂ ತರಿಸ್ಕೊಂಡಿದ್ದೀನಿ. ಸೊ ನಂದು ಮನೆಯಲ್ಲಿ ಎಲ್ಲ ಕೆಲಸ ಮುಗೀತು. ಇವತ್ತು ರಜೆ ಹಾಕ್ಕೊಂಡಿದ್ದೀನಿ ಆಫೀಸ್ಗೆ. ಸೊ ನಾನು ಫ್ರೀ ಆರಾಮಾಗಿ ಫಂಕ್ಷನ್ ಹೋಗಿ ಅಟೆಂಡ್ ಮಾಡ್ಕೊಂಡು ಬರ್ಬೋದು ಅಂತ. ಸೊ ಅಮ್ಮಗೆ ಮುಂಚೆನೇ ಹೇಳಿದೆ ಎಲ್ಲ ಜೊತೆಲಿ ಹೋಗೋಣ ಅಂತ. ಅದಕ್ಕೆ ಹಸ್ಬೆಂಡ್ ಕೈಯಲ್ಲಿ ಇವಾಗ ಅಮ್ಮ ಮನೆಗೆ ಡ್ರಾಪ್ ಹಾಕು ಅಂತ ಡ್ರಾಪ್ ಹಾಕ್ಸ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇನ್ನೇನಿದೆ ನೋಡಿ ನಮ್ಮಮ್ಮ ಮನೆ. ಸೊ ನಮ್ಮ ಮನೆಗೆ ಬರೋಷ್ಟರಲ್ಲೇ ಫುಲ್ಲು ಲೇಸಿನೆಸ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಏನು ಒಂಥರ ಕೆಲಸ ಮಾಡೋದು ಒಂದು ಜೋಶು ಇದೆಲ್ಲ ಹೊಟ್ಟೋಗುತ್ತೆ ಅಮ್ಮ ಮನೆಗೆ ಬರೋಷ್ಟರಲ್ಲಿ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಹಂಗೆ ಆಗುತ್ತೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಇಲ್ಲಿ ಬರೋಷ್ಟರಲ್ಲೇ ನನಗೊಂಥರ ಲೇಸಿನೆಸ್ ಬಂದುಬಿಡುತ್ತೆ, ಹೋಗಿ ಮಲ್ಗೋಣ, ಆರಾಮಾಗಿ ರೆಸ್ಟ್ ತೊಗೊಳ್ಳೋಣ, ಇಂಥದ್ದೇನ ಇದ್ರೇ ಅಮ್ಮ ಮನೆಗೆ ಬರೋದು ನಾನು. ಸೊ ಇವಾಗ ಲೈಕ್ ಅಮ್ಮನೂ ಮನೆಗೆ ಬರೋಷ್ಟರಲ್ಲೇ ಸ್ವಲ್ಪ ರೈಸು, ಟೊಮೆಟೊ ಕರಿ ಮತ್ತು ಪನ್ನೀರ್ ಫ್ರೈ ಎಲ್ಲ ಮಾಡಿಟ್ಟಿದ್ರು. ಸೊ ನಾನು ಆಲ್ರೆಡಿ ಮನೇಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಬಂದಿದ್ದೆ, ಬಟ್ ಸ್ಟಿಲ್ ಟೇಸ್ಟ್ ಮಾಡುವಂತ ಸ್ವಲ್ಪ ಹಾಕ್ಕೊಟ್ಟಿದ್ದಾರೆ. ಸೊ ಫೈನಲಿ ಇದೆಲ್ಲ ಸ್ವಲ್ಪ ತಿಂದು ಇವಾಗ ಊರಿಗೆ ಹೊರಡ್ತಾ ಇದ್ದೀವಿ. ನಮ್ಮ ಕೋಲಾರಿಂದ 30 ಮಿನಿಟ್ಸ್ ತೊಗೊಳುತ್ತೆ ನಮ್ಮ ಹಳ್ಳಿಗೆ. ಅಂದರೆ ಅಪ್ಪ ಹುಟ್ಟಿರೋ ಪ್ಲೇಸು, ಹುಟ್ಟಿ ಬೆಳೆದಿರೋ ಪ್ಲೇಸ್ ಇದು ಚಿಕ್ಕಪ್ಪ ಮನೆ. ಸೊ ಇಲ್ಲಿ ಇದು ಒಂದು ಮದುವೆ ಮನೆ ಅಂತಲೇ ಹೇಳ್ಬೋದು. ಇವಾಗ ಬರೋಷ್ಟರಲ್ಲೇ ಮೆಹಂದಿ ಎಲ್ಲ ಹಾಕೋರೆಲ್ಲ ಬಂದಿದ್ದರು. ಸೊ ಹಂಗೂ ಬರೋಷ್ಟರಲ್ಲಿ ಲೈಕ್ ಏನಾದರೂ ಒಂದು ಡೆಕೋರೇಷನ್ ಈ ಥರ ಏನಾನ ಇದ್ದರೆ ಚೆನ್ನಾಗಿರುತ್ತೆ ಅಂದರೆ ನಾಳೆ ಅರ್ಶಿನ ಶಾಸ್ತ್ರಕ್ಕೆ ಡೆಕೋರೇಷನ್ ಅವ್ರು ಬಂದು ಮಾಡಿಕೊಡ್ತಾರೆ. ಇವತ್ತು ಮೆಹಂದಿಗೆ ಏನು ನಾವು ಹೇಳಿಲ್ಲ ಅಂದರು. ಸೊ ಆಯಿತು ಒಂದು ಅಟ್ಲೀಸ್ಟ್ ನಮ್ಮದು ಫೋಟೋ ಸೆಷನ್ಸ್ಗೆ ಏನಾರ ಒಂದು ಸಿಂಪಲಾಗೆ ಮನೇಲಿರೋದನ್ನೇ ಯೂಸ್ ಮಾಡ್ಕೊಂಡು ಏನಾದರೂ ಒಂದು ಡೆಕೋರೇಷನ್ ಮಾಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೋಡಿ ಇದೆಲ್ಲ ನಮ್ಮ ಅಪ್ಪ ಸೈಡ್ ಫ್ಯಾಮ್ಲಿ. ಸೊ ಇಲ್ಲಿ ಸುತ್ತಮುತ್ತ ಇರೋ ನೇಬರ್ಸು ಎಲ್ಲರನ್ನೂ ಕರೆದಿದ್ರು ಮೆಹಂದಿಗೆ, ಫ್ಯಾಮ್ಲಿ ಅಂತಲೇ ಅಲ್ಲ. ಇಲ್ಲಿರೋ ಬೊಂಬೆ ಬಂದು ನನ್ನ ಮದುವೆದು ಹಂಗೆ ಎತ್ತಿಟ್ಟಿದ್ದಾರೆ ನಮ್ಮ ಚಿಕ್ಕಮ್ಮ.
ಸೊ ಇದು ಎಲ್ಲ ಕಲೆಕ್ಟ್ ಮಾಡಿದ್ವಿ. ಅಂದರೆ ಈ ಶೋಕೇಸಲ್ಲಿರುವಂಥ ಈ ಒಂದು ಡೆಕರ್ ಐಟಮ್ಸು ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಇವಾಗ ಒಂದು ಪ್ಲ್ಯಾಟರ್ ಥರ ಎಲ್ಲ ರೆಡಿ ಮಾಡಿದ್ದೀವಿ. ನೋಡಿ ಇದು ಮನೇಲಿ ಇರೋವಂಥದ್ದೇ ಎಲ್ಲ ಒಂದು ಶೋ ಪೀಸಸ್ಸು ಅದನ್ನೇ ಯೂಸ್ ಮಾಡಿಕೊಂಡು ಈ ಥರ ಒಂದು ಡೆಕೋರೇಷನ್ ಮಾಡಿ ಒಂದು ಫೋಟೋ ಸೆಷನ್ ಮಾಡಿ ಅಂತ ಅವ್ರು ಫೋಟೋಗ್ರಾಫರ್ಗೆ ಹೇಳಿದ್ವಿ. ಅಂದರೆ ಮೆಹಂದಿ ಶಾಸ್ತ್ರಕ್ಕೂ ಬನ್ನಿ ಅಂತ ಕರೆದಿದ್ವಿ ಫೋಟೋಗ್ರಾಫರ್ನ. ಸೊ ನಾವೇ ಇದನ್ನೆಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಸೆಟಪ್ ಮಾಡಿ ಈ ಥರ ಒಂದು 2 ಸ್ಟಿಕ್ಸ್ನ ಇಟ್ಟು ಈ ಥರ ಫ್ಲವರ್ಸ್ನ ಯೂಸ್ ಮಾಡ್ಕೊಂಡು ಒಂದು ಡೆಕೋರೇಷನ್ ಮಾಡಿ ಮೆಹಂದಿ ಫಂಕ್ಷನ್ ಸಹ ಸ್ವಲ್ಪ ಒಂದು ಡೆಕೋರೇಟಿವ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅವರು ಫೋಟೋಗ್ರಾಫರ್ ಈ ಥರ ಎಲ್ಲ ಹೇಳ್ತಾಯಿದ್ರು. ಈ ಥರ ರೋಸಸ್ ಪೆಟಲ್ಸ್ ಎಲ್ಲ ಹಾಕಿ ನಾವು ಮದುವೆ ವಿಡಿಯೋಸಲ್ಲಿ ಚೆನ್ನಾಗಿ ಬರುತ್ತೆ ಅಂತ. ಸೊ ಫೋಟೋ ಸೆಷನ್ಸ್ ಎಲ್ಲ ನಡೀತಾ ಇದೆ. ಸೊ ನಮ್ಮಪ್ಪ ಹುಟ್ಟಿ ಬೆಳೆದಿರೋ ಊರು ಬಂದು ನಂದಂಬಳ್ಳಿ ಅಂತ. ಸೊ ಇವಾಗ ಮದುವೆಗೆ ಅಲ್ಲಿಗೆ ಬಂದಿದ್ದೀನಿ ನಾನು. ಹಳ್ಳಿಯಲ್ಲಿ ಒಂದು ವಿಲೇಜಲ್ಲಿ ನಡೆಯುವಂಥ ಮದುವೆ ಅಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ಇಲ್ಲಿರೋವಂಥ ಒಂದು ಲೈವ್ಲಿನೆಸ್ಸು ಈ ಟೌನಲ್ಲಿ ನಡೆಯುವಂಥ ಮದುವೆಗಳಲ್ಲಿರಲ್ಲ. ಸಿಟಿಯಲ್ಲಂತೂ ಇನ್ನೂ ಕಡಿಮೆ ಇರುತ್ತೆ. ಬಟ್ ವಿಲೇಜಸಲ್ಲಿ ಮಾತ್ರ ತುಂಬ ಎಂಜಾಯ್ ಮಾಡ್ತಾರೆ, ಮ್ಯಾರೇಜಸ್ ಆಗಲಿ ಯಾವುದೇ ಒಂದು ಫಂಕ್ಷನ್ ಆಗಲಿ. ಸೊ ಇವಾಗ ಈ ಪ್ಲ್ಯಾಟರ್ಸ್ ಎಲ್ಲ ರೆಡಿ ಮಾಡಿದ್ವಲ್ಲ, ಜೊತೆಗೆ ಒಂದು ನಿರ್ವಿಘ್ನವಾಗಿ ನಡೀಲಿ ಈ ಫಂಕ್ಷನ್ ಅಂದ್ಬಿಟ್ಟು ಈ ಒಂದು ಗಣಪತಿ ಒಂದು ಪ್ಲ್ಯಾಟರ್ನ ಸಹ ರೆಡಿ ಮಾಡಿದ್ವಿ. ಸೊ ಇದು ಸಹ ಫೋಟೋಸ್ಗೆ ಮತ್ತು ಈ ವಿಡಿಯೋಸ್ಗೆ ತುಂಬಾ ಚೆನ್ನಾಗಿ ಬಂತು. ಸೊ ಯಾರೇ ಆಗಲಿ ಎಲ್ಲೇ ಹೋಗಿ ಸೆಟ್ಲ್ ಆದರೆ ಸಹ ಅವ್ರು ಹುಟ್ಟಿ ಬೆಳೆದಿರೋ ಊರಿಗೆ ಒಂದು ಸೆಂಟಿಮೆಂಟ್ ಅಂತ ಇರುತ್ತೆ. ಆ ಥರ ನಮ್ಮ ಅಪ್ಪಗೂ ಅವ್ರ ಊರಂದರೆ ತುಂಬಾ ಒಂಥರ ಇಷ್ಟಪಡ್ತಾಯಿದ್ರು ಬರೋಕ್ಕೆ. ಸೊ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಮನ್ನು ಯುಗಾದಿ ಹಬ್ಬಕ್ಕೆ ಮಾತ್ರ ಕಂಪಲ್ಸರಿ ಹಳ್ಳಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಯಾಕಂದರೆ ಅಲ್ಲಿ ಹಳ್ಳಿ ಶೈಲಿಯಲ್ಲಿ ಹಬ್ಬ ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತ ನಮಗೆ ತೋರ್ಸೋಕ್ಕೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಫೆಸ್ಟಿವಲ್ ಸಹ ಅಷ್ಟೇ. ಒಂದು ಯುಗಾದಿ ಆಗಲಿ ಎಸ್ಪೆಷಲಿ ಸಂಕ್ರಾಂತಿ ಹಬ್ಬ ಅಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ವಿ ಹಳ್ಳಿಗಳಿಗೆ ಹೋದಾಗ. ಸೊ ಹಸುಗಳನ್ನೆಲ್ಲ ಫುಲ್ಲು ಡೆಕೋರೇಟ್ ಮಾಡಿ ರೇಸ್ ಎಲ್ಲ ಬಿಡ್ತಾಯಿದ್ರು. ಅದು ನನಗೆ ಈ ಊರಿಗೆ ಬಂದಾಗ ಬೆಸ್ಟ್ ಮೆಮೊರಿ ಅಂತಲೇ ಹೇಳ್ಬೋದು. ಸೊ ಇವಳು ಬಂದು ನಮ್ಮ ಅಕ್ಕನ ಮೊಮ್ಮಗಳು, ಅಂದರೆ ನನಗೂ ಮೊಮ್ಮಗಳಾಗ್ತಾಳೆ ನೋಡಿ. ಎಷ್ಟು ಏಜ್ ಡಿಫ್ರೆನ್ಸ್ ಇರುತ್ತೆ ಅಕ್ಕ ತಂಗಿರಿಗೆ, ಅಂದರೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳಿಗೆ ಎಲ್ಲ. ಸೊ ಇವಳು ಬಂದು ಲೈಕ್ ನಮ್ಮ ಅಕ್ಕ ಮಗಳು, ಅಂದರೆ ನನಗೂ ಇವಳು ಮಗಳಾಗಬೇಕು. ಸೊ ಎಲ್ಲ ರೇಗಿಸ್ತಾ ಇರ್ತಾರೆ, ನೋಡು ನಿನ್ಗೆ ಈ ವಯಸ್ಸಿಗೆ ಮಗಳಿದ್ದಾಳೆ, ಮೊಮ್ಮಕ್ಕಳಿದ್ದಾರೆ ಅಂತ. ಸೊ ಲೈಕ್ ನಾನು ಇವಾಗೆಲ್ಲ ಲೈಕ್ ಫಂಕ್ಷನಲ್ಲಿ ಕೂತ್ಕೊಂಡು ಎಲ್ಲ ಮೆಹಂದಿ ಎಲ್ಲ ಹಾಕ್ಸ್ಕೊಳ್ತಾ ಇದ್ದೀನಿ. ಸಖತ್ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಎಲ್ಲ ಫ್ಯಾಮ್ಲಿ ಜೊತೆ ಒಂದೇ ಸಲ ಕೂತ್ಕೊಂಡು ಮೆಹಂದೀಸ್ ಹಾಕ್ಕೊಂಡು ಒಂದು ಫಂಕ್ಷನ್ ಮಾಡೋದು. ಸೊ ಇಬ್ಬರನ್ನ ಕರೆಸಿದ್ವಿ ಮೆಹಂದಿ ಎಲ್ಲ ಹಾಕೋಕ್ಕೆ. ಬಟ್ ತುಂಬ ಜನ ಇದ್ದೀವಿ, ನಮ್ಮದು ದೊಡ್ಡ ಫ್ಯಾಮ್ಲಿ. ಸೊ ಅದಕ್ಕೆ ನಾವು ಸಹ ಒಂದು ಸ್ವಲ್ಪ ಜನಕ್ಕೆಲ್ಲ ಕೂತ್ಕೊಂಡು ಹಾಕ್ತಾಯಿದ್ವಿ. ಅಂದರೆ ತುಂಬ ಜನ ಇದ್ದಾರಲ್ವ, ಸೊ ಎಲ್ಲರಿಗೂ ಬೇಗನೆ ಮುಗೀಲಿ. ಪಾಪ ಬಂದಿದ್ದೆ ಇಬ್ಬರು, ಸೊ ಅವ್ರಿಗೆ ಫುಲ್ ಎಲ್ಲರಿಗೂ ಹಾಕ್ಬೇಕಂದ್ರೆ ಪಾಪ ಸುಸ್ತಾಗುತ್ತೆ. ಮತ್ತು ಅವರು ರಿಟರ್ನ್ ಕೋಲಾರಿಂದ ಕರೆಸಿದ್ದು, ಸೊ ರಿಟರ್ನ್ ಹೋಗ್ಬೇಕಲ್ವ ಅಂತ. ಪಾಪ ಹಂಗೂ ಅವರು ಆಲ್ಮೋಸ್ಟ್ ಒಂದು 30 ಮೆಂಬರ್ಸ್ಗೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಅವ್ರು ಹೋಗೋಷ್ಟರಲ್ಲೇ ನೈಟ್ 9 o'clock ಆಗೋಯಿತು. ಸೊ ಇದು ನೋಡಿ ನನ್ನ ತಂಗಿ ಹಾಕ್ತಾ ಇರೋದು. ಅವಳು ಸಖತ್ ಪ್ರೊಫೆಷ್ನಲ್ಲಾಗೆ ಹಾಕ್ತಾಯಿದ್ಲು. ಅಂದರೆ ಏನು ಕರೆಸಿದ್ವಲ್ಲ ಅವ್ರಿಗೆ ಈಕ್ವಲಾಗೆ ಹಾಕ್ತಾಯಿದ್ಲು ಅಂತಲೇ ಹೇಳ್ಬೋದು. ಸೊ ಹಿಂಗೆ ಹಾಕಿರೋದ್ರಿಂದ ಸ್ವಲ್ಪ ಲೈಕ್ ಹೆಲ್ಪ್ ಆಯಿತು ಅವ್ರಿಗೂ ಬಂದವ್ರಿಗೂ. ಸೊ ನಾವು ನಮಗೆ ನಾವು ಹಾಕ್ಕೊಂಡಿರೋದ್ರಿಂದ. ಸೊ ಫೈನಲಿ ಇವಾಗ ಒಂದು ಫೋಟೋ ಸೆಷನ್ ಎಲ್ಲ ನಡೀತಾ ಇದೆ. ಅಂದರೆ ಯಾರ್ಯಾರ್ದು ಮೆಹಂದಿ ಎಲ್ಲ ಮುಗೀತಲ್ವ ಅವರೆಲ್ಲ ಈ ಡೆಕೋರೇಷನ್ ಮುಂದೆ ಬಂದು ಫೋಟೋಸ್ ಇಡ್ಸ್ಕೊಳ್ತಾ ಇದ್ದಾರೆ. ಮತ್ತು ಇಲ್ಲಿ ಚಿಕ್ಕ ಮಕ್ಕಳು ಸಹ ತುಂಬಾ ಎಕ್ಸೈಟ್ಮೆಂಟಲ್ಲಿದ್ದರು. ಅಂದರೆ ದೊಡ್ಡೋರಲ್ದಿರೋ ಚಿಕ್ಕ ಮಕ್ಕಳು ನಮಗೂ ಹಾಕಿ ಅಂತ ಬಂದಿರೋದು. ನೋಡಿ ಇವಳು ಎಷ್ಟು ಕ್ಯೂಟಿಫೈ ಅಂದರೆ ಅಷ್ಟು ಕ್ಯೂಟಾಗಿರ್ತಾಳೆ. ನಗ್ನಗ್ತಾನೆ ಇದ್ಲು ಫುಲ್ಲು ಫಂಕ್ಷನ್. ನನಗಂತೂ ಫೇವ್ರೇಟ್ ಆಗೋದ್ಲು ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಇವಾಗ ಎಲ್ಲರೂ ಮೆಹಂದಿ ಎಲ್ಲ ಮುಗ್ದಿದೆ. ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಎಲ್ಲ ಡಿಸೈಡ್ ಮಾಡಿದ್ವಿ. ಅಂದರೆ ಪ್ರತಿ ಡೇಯಲ್ಲೂ ಒಂದೊಂದು ರೀಲ್ಸ್ ಮಾಡೋಣ ಅಂತ. ಆ್ಯಕ್ಚುಲಿ ಮೆಹಂದಿಗೆ ನಾವು ಡ್ರೆಸ್ ಕೋಡ್ ಅಂತ ಏನೂ ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಅದನ್ನು ಪ್ಲ್ಯಾನ್ ಮಾಡಬೇಕಾಗಿತ್ತು, ಎಲ್ಲ ಗ್ರೀನ್ ಕಲರು ಆ ಥರ ಏನಾದರೂ ಒಂದು. ಸೊ ನೆಕ್ಸ್ಟ್ ಡೇ ಹಳದಿಗೆ ಎಲ್ಲ ಎಲ್ಲೋ ಹಾಕ್ಕೊಳ್ಳೋಣ ಮತ್ತು ಬಳೆ ಶಾಸ್ತ್ರಕ್ಕೆ ಗ್ರೀನ್ ಹಾಕ್ಕೊಳ್ಳೋಣ ಅಂತ ಇವತ್ತು ಬಂದು ಡಿಸೈಡ್ ಮಾಡಿದ್ವಿ. ಬಟ್ ಇವತ್ತು ಏನೂ ಕಲರ್ ಕೊಡಿಲ್ಲ, ಹಂಗೆ ಎಲ್ಲ ಫುಲ್ ರೀಲ್ಸ್ ಮಾಡ್ತಾಯಿದ್ವಿ, ಫೋಟೋ ಸೆಷನ್ಸ್ ಎಲ್ಲ ತೊಗೊಳ್ತಾ ಇದ್ವಿ. ಸೊ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಒಂದು ವ್ಲಾಗ್ ನೋಡಿ ನಿಮ್ಮ ಒಂದು ಫ್ಯಾಮ್ಲಿ ಫಂಕ್ಷನ್ಸ್ ನೆನಪು ಬಂತು, ಮತ್ತು ನೀವು ಹಿಂಗೆ ಜೋವಿಯಲಾಗಿ ಫಂಕ್ಷನ್ಸಲ್ಲಿ ಇರ್ತೀರ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಅಪ್ಪ ಸೈಡ್ ಫ್ಯಾಮ್ಲಿ ಅದರಲ್ಲೂ ನಮ್ಮ ಊರಲ್ಲಂತೂ ಫುಲ್ ಎಂಜಾಯ್ ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು. ಲೈಕ್ ಜಸ್ಟ್ ಇದು ಮೆಹಂದಿ ಫಂಕ್ಷನ್ ಅಂದರೆ ಇವತ್ತಿಗಿಂತ ನೆಕ್ಸ್ಟ್ ಡೇ ಬಳೆ ಶಾಸ್ತ್ರ ಮತ್ತು ಹಳದಿ ಎಲ್ಲ ಇರುತ್ತಲ್ವ, ಆವಾಗ ಡ್ಯಾನ್ಸ್ ಎಲ್ಲ ಇರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಇವತ್ತು ಜಸ್ಟ್ ಮೆಹಂದಿ ಶಾಸ್ತ್ರ, ಬಟ್ ಸ್ಟಿಲ್ ಇವತ್ತೂ ಸ್ವಲ್ಪ ಬೋರಿಂಗ್ ಆಗಿರಬಾರ್ದು ಅಂದ್ಬಿಟ್ಟು ಲೈಕ್ ಯಾರ್ಯಾರ್ದು ಆಗಿರುತ್ತಲ್ವ, ಸೊ ಅವ್ರನ್ನ ನನ್ನ ತಮ್ಮ ಜೊತೆ ಒಂದೊಂದು ರೀಲ್ ಮಾಡಿಸೋಣ ಅಂತ ಇಲ್ಲೆಲ್ಲ ರೀಲ್ಸ್ ಮಾಡಿಸ್ತಾ ಇದ್ದೀವಿ. ಅಂದರೆ
ವಿಡಿಯೋಸಲ್ಲಿ ಸಹ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಮೆಹಂದಿದೆ ಒಂದು ಲೈಕ್ ಪಾರ್ಟು ಮತ್ತು ಬಳೆ ಶಾಸ್ತ್ರದೊಂದು ಆ ಥರ. ಸೊ ನಾನು ಸಹ ವ್ಲಾಗ್ಸಲ್ಲಿ ಸಹ ಡಿವೈಡ್ ಮಾಡಿ ಹಾಕ್ತೀನಿ. ಅಂದರೆ ಇವತ್ತು ನಾನು ಫುಲ್ಲು ಮೆಹಂದಿ ಶಾಸ್ತ್ರದ್ದು ವ್ಲಾಗ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗ್ಸಲ್ಲಿ ಬಳೆ ಶಾಸ್ತ್ರದ ದಿನ ಯಾವ ರೀತಿ ಇತ್ತು, ಯಾವ ರೀತಿ ಎಂಜಾಯ್ ಮಾಡಿದ್ರಿ, ಮತ್ತು ಹಳದಿ ದಿನ ಯಾವ ರೀತಿ ಇತ್ತು, ರಿಸೆಪ್ಷನ್ ಮುಹೂರ್ತ, ಇದನ್ನೆಲ್ಲ ಸಪ್ರೇಟ್ ವ್ಲಾಗ್ಸಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಇಷ್ಟು ಜನ ನಾವು ಕಸಿನ್ಸು, ಅಂದರೆ ಅಣ್ಣ ತಮ್ಮಂದ್ರ ಮಕ್ಕಳು, ಅವ್ರ ಮಕ್ಕಳು ಎಲ್ಲರೂ ಆ್ಯಡ್ ಆಗಿದ್ದಾರೆ ಇಲ್ಲಿ. ಸೊ ಯಾವ ರೀತಿ ಕಾಣಿಸ್ತಾ ಇದ್ದೀವಿ, ಮತ್ತು ಇಲ್ಲೆಲ್ಲ ರೀಲ್ಸ್ ಮಾಡ್ತಾಯಿದ್ದೀವಿ ಡಿಫ್ರೆಂಟ್ ಟೈಪ್ಸು. ಸೊ ಇದೆಲ್ಲ ರೀಲ್ಸು ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಬಂತು ಅಂದ್ಬಿಟ್ಟು ನನಗೆ ವಿಡಿಯೋಗ್ರಾಫರ್ ಯಾವಾಗ ಕೊಡ್ತಾರಲ್ವ ಆವಾಗ ಇನ್ನೊಂದು ಸಲ ಶಾರ್ಟ್ಸ್ ಮುಖಾಂತರ ಹಾಕ್ತಾಯಿದ್ದೀನಿ. ಬಟ್ ಇದು ಮೇಕಿಂಗ್ ಪ್ರೊಸೆಸ್ ಇಲ್ಲ ಹಾಕ್ತಾಯಿದ್ದೀನಿ, ಅಂದರೆ ಯಾವ್ಯಾವ ಥರ ನಾವು ಟ್ರೈ ಮಾಡಿದ್ವಿ ರೀಲ್ಸ್ ಮಾಡೋಕ್ಕೆ ಅಂತ. ಸೊ ಇದಂತೂ ಸಖತ್ತು ಫನ್ ಪ್ರೋಸೆಸ್ ಅಂತಲೇ ಹೇಳ್ಬೋದು. ಕಸಿನ್ಸ್ ಎಲ್ಲ ಇಟ್ಟು ಮಾಡ್ಕೊಂಡು ಎಷ್ಟು ಟೇಕ್ಸ್ ತೊಗೊಂಡ್ವಿ ಅಂದರೆ, ಒಬ್ಬೊಬ್ರು ಈ ಕಡೆ ಹೋಗೋರು ಆ ಕಡೆ ಹೋಗ್ತಾಯಿದ್ರು, ಆ ಕಡೆ ಹೋಗೋರು ಈ ಥರ ಹೋಗ್ತಾಯಿದ್ರು. ಅವಾಗೆಲ್ಲ ಫೋಟೋಗ್ರಾಫರ್ ಬೈತಾಯಿದ್ರು, ನಾನು ಏನು ಹೇಳಿದ್ದು ನೀವೇನು ಮಾಡ್ತಾಯಿದ್ದೀರಾ ಅಂತ. ಸೊ ಫೈನಲಿ ಯಾವುದು ಚೆನ್ನಾಗಿ ಬಂತು ಅಷ್ಟು ಮಾತ್ರ ಈ ಒಂದು ವ್ಲಾಗಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಅವರೇ ಕೊಟ್ಟಂಥ ಐಡಿಯಾ. ಬಟ್ ಈ ಥರ ನಾವು ರೀಲ್ಸ್ ಎಲ್ಲ ನೋಡಿ ಈ ಥರ ಮೆಹಂದಿ ಓಪನ್ ಮಾಡೋದು, ಇದೆಲ್ಲ ನಾವು ಐಡಿಯಾಸ್ ಕೊಟ್ರಿ ಫೋಟೋಗ್ರಾಫರ್ಗೆ ಈ ಥರ ಮಾಡಿ ಅಂತ. ಸೊ ಇದು ಫೋಟೋಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಮಾಡಿರೋದು. ಮತ್ತು ಎಷ್ಟೊಂದು ಜನ ಶಾರ್ಟ್ಸ್ಗೆ ಇಂಥದಕ್ಕೆಲ್ಲ ಯೂಸ್ ಮಾಡಿಕೊಂಡ್ರು ಈ ಒಂದು ವಿಡಿಯೋಸ್ನ. ಸೊ ಇವತ್ತಿನ ದಿನ ಅಂತೂ ತುಂಬಾ ಎಂಜಾಯಬಲ್ ಆಗಿತ್ತು. ಕಸಿನ್ಸ್ನೆಲ್ಲ ಮೀಟ್ ಮಾಡಿ ಮೆಹಂದಿ ಶಾಸ್ತ್ರ ಅಂತೂ ನಾವು ಅಂದ್ಕೊಂಡಂಗೆ ತುಂಬಾ ಚೆನ್ನಾಗಾಯಿತು. ಸೊ ಇನ್ನೇನು ನನಗೂ ಇನ್ನು ಮನೆಗೆ ಹೊರಡೋಂಥ ಟೈಮು, ಮಕ್ಕಳು ಸ್ಕೂಲಿಂದ ಬಂದಿರ್ತಾರೆ. ಬರೋಷ್ಟರಲ್ಲೇ ಮಗಳು ಕೇಳ್ತಾ ಇದ್ಲು ನನಗೆಲ್ಲಿ ಮೆಹಂದಿ ಅಂತ. ಆಲ್ರೆಡಿ ನನ್ನ ತಂಗಿ ಹಾಕಿ ಕಳಿಸಿದ್ಲು ಬ್ಯಾಗಲ್ಲಿ, ಖುಷಿಗೂ ಮೆಹಂದಿ ಹಾಕ್ಬಿಡಿ ಸಂಜೆ ಹೋದ್ಮೇಲೆ ಅಂತ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಮಗಳಿಗೆ ಎಲ್ಲ ಮೆಹಂದಿ ಎಲ್ಲ ಹಾಕಿದ್ದೀನಿ. ಸೊ ಆಲ್ಮೋಸ್ಟ್ ಲೈಕ್ ನಮ್ಗೆ ಹೆಂಗೆ ಹಾಕಿಸ್ಕೊಂಡಿದ್ವಲ್ಲ ಫುಲ್ ಕೈ ಫುಲ್ಲು ಅದೇ ಥರ ಬೇಕು ಅಂತ ಅವಳು ಹಾಕ್ಸ್ಕೊಂಡ್ಳು. ಅಂದರೆ ನಾವು ಇನ್ಶಿಲ್ಸ್ ಎಲ್ಲ ಹಾಕ್ಸ್ಕೊಂಡಿದ್ರಿ, ನಂದು ನನ್ನ ಹಸ್ಬೆಂಡ್ದು GS ಅಂತ, ಅವಳು ತಮ್ಮಂದು ನೋಡಿ KL ಅಂತ ಹಾಕ್ಸ್ಕೊಂಡಿದ್ದಾಳೆ. ಸೊ ಈ ರೀತಿ ಇತ್ತು ನನ್ನ ಒಂದು ದಿನ. ತುಂಬಾ ಚೆನ್ನಾಗಾಯಿತು ಇವತ್ತಿನ ದಿನ ಅಂತಲೇ ಹೇಳ್ಬೋದು. ಅಂದರೆ ಹೋಲ್ ಡೇ ಫುಲ್ಲು ಬ್ಯುಸಿಯಾಗಿದ್ವಿ, ಮತ್ತು ಎಕ್ಸಾಮ್ಸಿಗೆ ಬೇರೆ ಪ್ರಿಪೇರ್ ಮಾಡಬೇಕಾಗಿತ್ತು ನೆಕ್ಸ್ಟ್ ಡೇಗೆ ಮಗಳಿಗೆ. ಸೊ ಹಂಗೆ ನನ್ನ ಒಂದು ದಿನ ಮುಗೀತು. ಸೊ ನೋಡಿದ್ರಲ್ಲ ಹೇಗಿತ್ತು ನನ್ನ ಒಂದು ದಿನ ಅಂತ. ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂಯರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.